ಕೆಲವೊಬ್ಬರಿಗೆ ಹಲ್ಲು ತುಂಬಾ ಹಳದಿಗಟ್ಟಿರುತ್ತೆ ಅಲ್ವಾ, ಕೆಲವೊಂದು ರೀಸನ್ಗಳಿಂದ ಆಗುತ್ತೆ. ಆದ್ರೆ ಹಳದಿಗಟ್ಟಿರೋ ಹಲ್ಲನ್ನ ಹೇಗೆ ಸರಿ ಮಾಡ್ಕೊಳ್ಳೋದು ಅಥವಾ ಅದಕ್ಕೆ ಒಂದು ಸಿಂಪಲ್ ಟಿಪ್ಸ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಇದು ನಿಮ್ಮ ಕನ್ನಡ ಟಿಪ್ಸ್ ಲೋಕ. ನನ್ನ ಈ ಚಾನಲ್ ನಲ್ಲಿ ನೀವು ಬೇರೆ ಬೇರೆ ರೀತಿಯ ಟಿಪ್ಸ್ ಗಳನ್ನ ನೋಡಬಹುದು. ಕಿಚನ್ ಟಿಪ್ಸ್, ಹೆಲ್ತ್ ಟಿಪ್ಸ್, ಕ್ಲೀನಿಂಗ್ ಟಿಪ್ಸ್, ಹಾಗೆ ಬ್ಯೂಟಿ ಟಿಪ್ಸ್. ಅದೇ ರೀತಿಯಲ್ಲಿ ನಿಮ್ಮ ಹಣ ಮತ್ತೆ ಸಮಯದ ಉಳಿತಾಯ ಮಾಡೋಕೆ ಬೇರೆ ಬೇರೆ ರೀತಿಯ ಟಿಪ್ಸ್ ಗಳನ್ನ ನೋಡಬಹುದು. ಈ ಎಲ್ಲ ವಿಡಿಯೋಗಳನ್ನ ನೋಡ್ಬೇಕಂತ ಹೇಳಿದ್ರೆ ನೀವು ಮಿಸ್ ಮಾಡದೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಲ್ಲು ಹಳದಿ ಆಗಿರೋದು ಸರಿ ಮಾಡ್ಕೊಳ್ಳೋದಕ್ಕೆ ನಮಗೆ ಬೆಳ್ಳುಳ್ಳಿ ತುಂಬಾನೇ ಹೆಲ್ಪ್ ಮಾಡುತ್ತೆ. ಒಂದು ಎಸ್ಲು ಬೆಳ್ಳುಳ್ಳಿನ ಫಸ್ಟಿಗೆ ತೆಕ್ಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಜಜ್ಕೊಳ್ಬೇಕು. ನೀವು ಬೇಕಂದ್ರೆ ಸಣ್ಣದಾಗಿ ತುರ್ಕೊಂಡ್ರೂ ಆಗುತ್ತೆ, ಇಲ್ಲಾದ್ರೆ ಚೆನ್ನಾಗಿ ಜಜ್ಜಿ ಪೇಸ್ಟ್ ಮಾಡ್ಕೊಳ್ಬೇಕು. ಜಸ್ಟ್ ಒಂದೇ ಒಂದು ಬೆಳ್ಳುಳ್ಳಿ ಎಸಳಿದ್ರೆ ಸಾಕಾಗುತ್ತೆ. ಇದು ಇವಾಗ ಕರೆಕ್ಟಾಗಿ ಪೇಸ್ಟ್ ಆಗಿದೆ. ದೊಡ್ಡದಾಗಿ ಇರಬಾರ್ದು, ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಇಲ್ಲ ತುರಿಯೋದಾದ್ರೆ ಸಣ್ಣದಾಗಿ ತುರ್ಕೊಳ್ಬೇಕು. ಇಷ್ಟಿದ್ರೆ ಸಾಕಾಗತ್ತೆ ಇದು. ಇದಕ್ಕೆ ಇವಾಗ ಒಂದು 1/4 ಸ್ಪೂನ್ ಆಗುವಷ್ಟು ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಕೂಡ ಹಲ್ಲಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಇದಕ್ಕೆ ಇವಾಗ ಸ್ವಲ್ಪ ಟೂತ್ ಪೇಸ್ಟನ್ನು ಹಾಕ್ಕೊಳ್ಬೇಕು. ಒಂದು 1/2 ಸ್ಪೂನ್ ಆಗುವಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ. ಯಾವುದೇ ಟೂತ್ ಪೇಸ್ಟ್ ನೀವು ಬಳಸ್ತೀರಾ ಅದನ್ನು ಹಾಕ್ಕೊಳ್ಬೋದು. ಇದಕ್ಕೆ ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ನಿಂಬೆ ರಸವನ್ನು ಹಾಕ್ಕೊಳ್ಬೇಕು. ಒಂದು 4-5 ಹನಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಜಾಸ್ತಿ ಕೂಡ ಹಾಕ್ಕೊಳ್ಬಾರ್ದು ನಿಂಬೆ ರಸವನ್ನು. ಸ್ವಲ್ಪ ಹಾಕ್ಕೊಂಡು ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಫುಲ್ಲು. ಬೆಳ್ಳುಳ್ಳಿ ದೊಡ್ಡ ತುರಿ ಥರ ಇದ್ದರೆ ಅಷ್ಟೊಂದು ಚೆನ್ನಾಗಾಗೋದಿಲ್ಲ. ಆದಷ್ಟು ಸಣ್ಣದಾಗಿದ್ದರೆ ತುಂಬ ಚೆನ್ನಾಗಾಗತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಇದೊಂದು ಪೇಸ್ಟ್ ಥರ ಆಗುತ್ತೆ ಅಲ್ವಾ. ಇದನ್ನು ನಾವು ಕೈ ಬೆರಳಲ್ಲೇ ಬೇಕಂದರೆ ಹಲ್ಲಿಗೆ ಹಾಕಿ ಉಜ್ಜಬಹುದು. ಇಲ್ಲ ಆದರೆ ಬ್ರಷನ್ನು ಕೂಡ ಯೂಸ್ ಮಾಡ್ಬೋದು. ಇದನ್ನು ಹಲ್ಲಿಗೆ ಅಪ್ಲೈ ಮಾಡಿ, ಎಲ್ಲೆಲ್ಲಿ ಹಳದಿಗಟ್ಟಿದೆ ಅಲ್ಲಿ ಅಪ್ಲೈ ಮಾಡಿ ಟೂತ್ ಬ್ರಷಿಂದ ಕೂಡ ನಾವು ನಿಧಾನವಾಗಿ ಬ್ರಷ್ ಮಾಡ್ಬೋದು. ರೆಗ್ಯುಲರ್ ಆಗಿ ಕೂಡ ಮಾಡ್ಬೋದು. ಇಲ್ಲ ಆದರೆ ವಾರದಲ್ಲಿ ಒಂದು 2-3 ಸರಿ ಮಾಡಿದರೆ ಕೂಡ ಸಾಕಾಗತ್ತೆ. ಈ ಥರ ಮಾಡೋದ್ರಿಂದ ಹಲ್ಲು ತುಂಬ ಹಳದಿಗಟ್ಟಿದ್ರೆ ಅದು ಬೇಗನೆ ಕರೆಕ್ಟ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವರಿಗೆ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.